ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಡಬಲ್ ಕ್ರೋಶೆ ಮಾಡಿಕೊಂಡು ಯಾವ ರೀತಿಯಲ್ಲಿ ಪಿಕಾಟ್ ಡಿಸೈನ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ನಾನು ಪ್ರೀವಿಯಸ್ ವಿಡಿಯೋಲಿ ಯಾವ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಬೋದು, ಯಾವ ರೀತಿ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ನ ಬಿಟ್ಟಿದ್ದೀನಿ. ನೀವು ಹೋಗಿ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ನ ಮಾಡ್ಕೊಳ್ಳಿ. ಮತ್ತು ನಾನು ಇದಕ್ಕೆ ನೀಡಲ್ ನಂಬರ್ 10ನ ತಗೊಳ್ತಾ ಇದ್ದೀನಿ ಇವತ್ತಿನ ಡಿಸೈನಿಗೆ. ಹಾಗೆ 6 ಎಳೆ ದಾರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಬಟ್ಟೆ ಬ್ಯಾಕ್ ಸೈಡಲ್ಲಿ ನಾನು ಹಾಕಿರೋ ಈ ನಾಟನ್ನ ಹೋಗಬೇಕು ಆ ರೀತಿಯಲ್ಲಿ, ಅಂದರೆ ಬಟ್ಟೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ನ ಇಟ್ಕೋಬೇಕು. ಈಗ ಕ್ರೋಶನ ಹಾಕಿ ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಥರ ಸ್ವಲ್ಪ ಕ್ರೋಶನ ಟ್ವಿಸ್ಟ್ ಮಾಡಿ ದಾರನ ಎಳ್ಕೊಳ್ಳಿ. ಸೊ ಒಂದು ಲೂಪ್ ಇದೆ, ಆ ಲೂಪಿಂದ ಈಚೆ ಬಂದರೆ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ತೀವಿ. ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್, 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಒಂದು ಲೂಪ್ ಇದೆ ಅಲ್ವಾ, ಅಲ್ಲಿಂದ ಈಚೆ ಬರಬೇಕು. ಸೊ ಒಂದು ಚೈನ್ಸ್ ಆಗುತ್ತೆ, ಮತ್ತೆ ಒಂದು ಚೈನ್ಸು, 2 ಚೈನ್ಸ್ನ ಹಾಕ್ಕೋಬೇಕು. 2 ಚೈನ್ಸ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೋಬೇಕೀಗ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಕ್ರೋಶ ಟ್ವಿಸ್ಟ್ ಮಾಡಿ ಎಳ್ಕೊಳ್ಳಿ. ಸೊ ಆವಾಗ 3 ಲೂಪ್ ಆಗುತ್ತೆ ನೋಡಿ, ಈ ಥರ 3 ಲೂಪ್ ಆಗುತ್ತೆ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. ಮತ್ತು ಇವಾಗ 2 ಲೂಪಿಂದ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಅವೆರಡೂ ಲೂಪಿಂದ ಈಚೆ ಬರಬೇಕು. ಸೊ ಇವಾಗ ಡಬಲ್ ಕ್ರೋಶೆ ಆಗಿದೆ. ಈಗ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಒಂದು ಹೋಲ್ ಇದೆ, ಲೂಪ್ ಇದೆ ಅಲ್ವಾ, ಆ ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಚೈನ್ ಆಯಿತು. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಅದೇ ಸಿಂಗಲ್ ಲೂಪಿಂದ ಈಚೆ ಬಂದರೆ 2 ಚೈನ್ ಆಗಿದೆ. ಈಗ 3ನೇ ಚೈನ್ನ ಮಾಡ್ಕೋಬೇಕು. ಸೊ 3 ಚೈನ್ಸ್ನ ಹಾಕ್ಕೊಂಡು ಈಗ ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಅಂದರೆ ಡಬಲ್ ಕಂಬ ಅಥವಾ ಡಬಲ್ ಕ್ರೋಶೆ ಅಂತ ಕರಿತೀವಿ. ಈ ಡಬಲ್ ಕ್ರೋಶೆ ಪಕ್ಕದಲ್ಲಿ ನೋಡಿ, ಇಲ್ಲಿ ನಾನು ಕ್ರೋಶ ಹಾಕಿ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಕ್ರೋಶನ ಹಾಕಿಬಿಟ್ಟು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಕ್ರೋಶ ಸ್ವಲ್ಪ ಟ್ವಿಸ್ಟ್ ಮಾಡಿ ಎಳ್ಕೊಳ್ಳಿ. ಸೊ ಇವಾಗ ಇಲ್ಲಿ 2 ಲೂಪ್ ಆಯಿತು ಅಲ್ವಾ, 2 ಲೂಪ್ ಆಗಿದೆ. ಈಗ ಮತ್ತೆ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಚೂರು ಬಗ್ಗಿಸ್ಕೊಂಡು ಈ ಥರ ಎಳ್ಕೊಂಡ್ರೆ ಅಲ್ಲಿ ಲಾಕ್ ಆಗುತ್ತೆ, ಅಂದರೆ ಡಬಲ್ ಕ್ರೋಶೆಗೆ ಲಾಕ್ ಆಗಿದೆ. ಇದನ್ನು ಪಿಕಾಟ್ ಡಿಸೈನ್ ಅಂತ ಕರಿತೀವಿ. ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಗ್ಯಾಪ್ 1 ಪಾಯಿಂಟ್ ಗ್ಯಾಪ್ನ ಕೊಟ್ಕೊಂಡು ಮತ್ತೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಸೊ 3 ಲೂಪ್ ಆಗುತ್ತೆ. ಈಗ ನೋಡಿ ತೋರಿಸ್ತಿದ್ದೀನಿ, ಮತ್ತೆ ಒಂದ್ಸಲಿ ಮಾಡಿ. 3 ಲೂಪ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು. ಮತ್ತೆ ಇವಾಗ 2 ಲೂಪ್ ಆಗಿದೆ, ಅವೆರಡೂ ಲೂಪಿಂದ ಈಚೆ ಬರಬೇಕು. ಸೊ ಇವಾಗ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡಿದ್ದೀನಿ, ಓಕೆನಾ. ಈಗ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಒಂದು ಲೂಪಿಂದ ಈಚೆ ಬರಬೇಕು. ಮತ್ತೆ ಒಂದ್ಸಲಿ ಕ್ರೋಶದ ಮೇಲೆ ದಾರ ತಗೊಳ್ಳಿ, ಮತ್ತು ಆ ಲೂಪಿಂದ ಈಚೆ ಬನ್ನಿ. ಸೊ ಚೈನ್ಸ್ ಆಗುತ್ತೆ. 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ, ಅದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಳ್ಳಿ, ಆ ಲೂಪಿಂದ ಈಚೆ ಬನ್ನಿ. ಇವಾಗ 2 ಲೂಪ್ ಆಗಿದೆ, ಅವೆರಡೂ ಲೂಪಿಂದ ಈಚೆ ಬರಬೇಕು. ಸೊ ಅವಾಗ ಅಲ್ಲಿ ನಾವು 3 ಚೈನ್ ಹಾಕಿದ್ವಿ ಅಲ್ಲ, ಆ 3 ಚೈನ್ನ ಲಾಕ್ ಮಾಡಬೇಕು ಅಂತ ಹೇಳೋದಿದ್ದು. 3 ಚೈನ್ ಲಾಕ್ ಆದಮೇಲೆ ಇಲ್ಲಿ ಪಿಕಾಟ್ ಡಿಸೈನ್ ಆಯಿತು. ಮತ್ತು ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೋಬೇಕು. ಈಗ ಸ್ವಲ್ಪ ಗ್ಯಾಪಲ್ಲಿ, ಅಂದರೆ 1 or 2 ಪಾಯಿಂಟ್ ಗ್ಯಾಪ್ನ ತಗೊಂಡು ಬಟ್ಟೆಗೆ ಕ್ರೋಶನ ಹಾಕಬೇಕು. ಈ ಥರ ನೀಟಾಗಿ ನೋಡ್ಕೊಳ್ಳಿ. ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಕ್ರೋಶನ ಎಳ್ಕೋಬೇಕು ಆ ಲೂಪಿಂದ. ಆವಾಗ ಇಲ್ಲಿ 3 ಲೂಪ್ ಆಗಿದೆ. ಸ್ಟಾರ್ಟಿಂಗ್ 2 ಲೂಪಿಂದ ಈಚೆ ಬರಬೇಕು, ಆಮೇಲೆ 2 ಲೂಪಿಂದ ಈಚೆ ಬರಬೇಕು. ಸೊ ಡಬಲ್ ಕ್ರೋಶೆ ಆಗಿದೆ. ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಆ ಒಂದು ಲೂಪ್ ಇದೆ ಅಲ್ವಾ, ಅದರಿಂದ ಈಚೆ ಬಂದರೆ 1 ಸಿಂಗಲ್ ಚೈನ್, 2 ಸಿಂಗಲ್ ಚೈನ್, 3 ಒಟ್ಟು ನಾನು 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಡಬಲ್ ಕ್ರೋಶೆ ಪಕ್ಕದಲ್ಲೋಗಿ ದಾರನ ಎಳ್ಕೊಂಡ್ರೆ 2 ಲೂಪ್ ಆಗುತ್ತೆ. ಈಗ 2 ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ.
ಸೊ ಇಲ್ಲಿ 3 ಚೈನ್ಸ್ನ ನಾನು ಲಾಕ್ ಮಾಡಿರೋದು, ಡಬಲ್ ಕ್ರೋಶೆಗೆ 3 ಚೈನ್ಸ್ನ ಲಾಕ್ ಮಾಡಿರೋದು. ಮತ್ತೆ ಒಂದ್ಸಲಿ ತೋರಿಸ್ತೀನಿ ನೋಡಿ. ಸೂಜಿ ಮೇಲೆ ಅಥವಾ ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಗ್ಯಾಪಲ್ಲಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 ಮತ್ತೆ ಅಗೇನ್ 2ರಲ್ಲಿ 1 ಮಾಡ್ಕೋಬೇಕು. ಸೊ ಈಗ ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಏನಿದೆ ಆ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ ಪಕ್ಕದಲ್ಲಿ ಡಬಲ್ ಕ್ರೋಶೆ ಪಕ್ಕದಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ಸೊ ಪಿಕಾಟ್ ಡಿಸೈನ್ ಆಯಿತು. ಅದೇ ರೀತಿಯಲ್ಲಿ ನಾವು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಮತ್ತೆ ತೋರಿಸ್ತೀನಿ ನೋಡಿ. ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಗ್ಯಾಪಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಈಗ 3 ಲೂಪ್ ಆಗಿದೆ. 2ರಲ್ಲಿ 1 ಎಗೇನ್ 2ರಲ್ಲಿ 1 ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೋಬೇಕು. 1 2 ಈಗ 3 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದ್ರ ಪಕ್ಕದಲ್ಲಿ ಹೋಗಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಸೊ 2 ಲೂಪ್ ಆಗುತ್ತೆ. 2 ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಯಿತು. ಸೊ ಅಲ್ಲಿ ಒಂದು ಪಿಕಾಟ್ ಡಿಸೈನ್ ಆಗಿದೆ. ಮತ್ತು ಅದೇ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ಸ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. ಫಸ್ಟು ಸ್ಟಾರ್ಟಿಂಗು ಡಬಲ್ ಕ್ರೋಶೆ ಮಾಡ್ಕೋಬೇಕು, ಆಮೇಲೆ 3 ಚೈನ್ಸ್ನ ಹಾಕಿ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ನಾವು ಸ್ವಲ್ಪ 1 or 2 ಪಾಯಿಂಟ್ ಗ್ಯಾಪ್ನ ಕೊಟ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಮತ್ತೆ ಒಂದ್ಸಲಿ ತೋರಿಸ್ತೀನಿ. ಕ್ರೋಶದ ಮೇಲೆ ಒಂದ್ಸಲಿ ದಾರನ ತಗೊಳ್ಳೋಣ. ಸ್ವಲ್ಪ ಗ್ಯಾಪಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗಿರುತ್ತೆ. 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ 3 ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಏನಿದೆ ಆ ಡಬಲ್ ಕ್ರೋಶೆ ಪಕ್ಕದಲ್ಲಿ ಕ್ರೋಶನ ಹಾಕಿ ಆ ಡಬಲ್ ಕ್ರೋಶೆಗೆ ನಾವು ಲಾಕ್ನ ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೋದು. ಇದೇ ರೀತಿ ನಾವು ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಅದೇ ರೀತಿಯಲ್ಲಿ 3 ಚೈನ್ಸ್ನ ಹಾಕಿ ಲಾಕ್ನ ಮಾಡಿಕೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಏನೂ ಇಲ್ಲ, ಸೂಜಿ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ನಾವು ತ್ರಿಬಲ್ ಕ್ರೋಶೆ ಪಿಕಾಟ್ನು ಇದೇ ರೀತಿ ಮಾಡೋದು, ಡಬಲ್ ಕ್ರೋಶೆ ಪಿಕಾಟ್ನು ಇದೇ ರೀತಿ ಮಾಡೋದು. ನಾವು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಅಂತ ಕರಿತೀವಿ. ಅದು ಅಷ್ಟೇ, ಅದು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ 3 ಲೂಪಿಂದ ಈಚೆ ಬಂದರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಈಗ 3 ಚೈನ್ಸ್ನ ಹಾಕ್ಕೊಂಡು ಅದೇ ಹಾಫ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಡಿಫ್ರೆನ್ಸು. ನಾವು ಫಸ್ಟು ಪಿಕಾಟ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕಲ್ತ್ಕೊಂಡ್ರೆ ನಾವು ಡಬಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆಲೆಲ್ಲ ಪಿಕಾಟ್ಸ್ನ ಮಾಡ್ಕೋಬೋದು. ನಾವೀಗ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಡಿಸೈನ್ನ ಎಂಡ್ ಮಾಡಬೇಕು ಅಂದರೆ ಈಗ 2 ಚೈನ್ಸ್ನ ಹಾಕ್ಕೋಬೇಕು. 2 ಚೈನ್ಸ್ 1 2 2 ಚೈನ್ಸ್ನ ಹಾಕ್ಕೊಂಡು 1 or 2 ಇಂಚ್ ಗ್ಯಾಪ್ನ ಬಿಟ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ದಾರನ ಟ್ರಿಮ್ ಮಾಡಿಕೊಂಡು ಈ ಥರ ಕ್ರೋಶನ ಎಳ್ಕೊಂಡು ಸ್ವಲ್ಪ ಈ ದಾರನ ಈ ಥರ ಟೈಟ್ ಮಾಡಿಕೊಂಡ್ರೆ ಇದು ಬಿಚ್ಚೋಗೋದಿಲ್ಲ. ಇದಕ್ಕೆ ನಾವು ಗ್ಲೂ ಹಾಕಿ ಹಿಂದ್ಗಡೆ ಪೇಸ್ಟ್ನ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಡಬಲ್ ಕ್ರೋಶೆಯಲ್ಲಿ ಪಿಕಾಟ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಡಿಸೈನು. ಯಾವ ರೀತಿಯಲ್ಲಿ ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಡಬಲ್ ಕ್ರೋಶೆ ಪಿಕಾಟಲ್ಲಿ ಯಾವ ರೀತಿ ಆರ್ಚ್ನ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬರಲಿ ಅಂತ ನಾನು ಆಲ್ರೆಡಿ ಒಂದು ಡಿಸೈನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಈ ಥರ ಡಬಲ್ ಕ್ರೋಶೆ ಪಿಕಾಟಲ್ಲಿ ನಾವು ಈ ಥರ ಆರ್ಚ್ನ ಮಾಡಿಕೊಂಡು ಡಿಸೈನ್ಸ್ನ ಮಾಡ್ಬೋದು. ಇದೇ ಡಿಸೈನ್ಸ್ ಮಾಡಬೇಕು ಅಂತ ಏನಿಲ್ಲ, ಇದೇ ಥರ ನಾವು ಬೀಡ್ಸ್ ಹಾಕ್ದೇನು ಡಬಲ್ ಕ್ರೋಶೆ ಪಿಕಾಟ್ಸ್ನ ಮಾಡ್ಬೋದು. ನಮ್ಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವ್ರು ಹೊಸಬ್ರು ಯಾರಾದರೂ
ಕುಚ್ಚು ಕಲಿಯೋರು ಇಂಟ್ರೆಸ್ಟ್ ಇದ್ದವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.